ಆತ್ಮೀಯ ಪ್ರೀತಿಯ ಸಾರಿಗೆ ಕಾರ್ಮಿಕ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಜಿ ಶಿವಕುಮಾರ್, KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ನ ATC ಸಂಯೋಜಿತ ಬಳ್ಳಾರಿ ವಿಭಾಗದ ಜಂಟಿ ಕಾರ್ಯದರ್ಶಿ. ಇವತ್ತು ನಾನು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ದಿನಾಂಕ 20/5/2026 ಮುಷ್ಕರ ಇದೆ. ಈ ಮುಷ್ಕರದ ಭಾಗವಾಗಿ ಈಗಾಗಲೇ ರಾಜ್ಯದಾದ್ಯಂತ ಸಮಾವೇಶಗಳನ್ನು ಮತ್ತು ದ್ವಾರ ಸಭೆಗಳನ್ನು ಮಾಡಲಾಗಿದೆ ಮತ್ತು ಅದರ ಸಿದ್ಧತೆ ಕೂಡ ಭರದಿಂದ ಜೋರಾಗಿ ನಡೆದಿದೆ. ಆದರೆ ಕೂಟ ಸಂಘಟನೆಯ ಕೆಲವು ಮಹಾನ್ ನಾಯಕರುಗಳು ಅಂತ ಹೇಳ್ಕೊಂಡು ಏನು ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ, ಒಂದು ವಿಡಿಯೋ ಥರ ಮಾಡಿ ಮಹಾಮಂಡಲದ ನಾಯಕರು ಬಗ್ಗೆ ಮಾತಾಡಿದ್ದಾರೆ ಅನ್ನೋ ಥರ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಡಕನ್ನು ತರಲು ಮತ್ತು ಅದರಿಂದ ಮುಷ್ಕರ ವಿಫಲವಾಗುವಂತೆ ಮಾಡಲು ಶ್ರಮಿಸಿದ್ದಾರೆ. ಅವರು ಈ ಥರ ಇದೇ ಮೊದಲಲ್ಲ, ಈ ಹಿಂದೆ 31/12/2025 ಮುಷ್ಕರದ ಸಮಯದಲ್ಲಿಯೂ ಕೂಡ ಮುಷ್ಕರಕ್ಕೆ ಬೆಂಬಲ ಇಲ್ಲ ಅಂತೇಳಿ ಕೇವಲ ಒಂದು ದಿನದ ಮುಂಚಿತವಾಗಿ ಹೇಳಿ ಕಾರ್ಮಿಕರಲ್ಲೂ ಮತ್ತು ಸಂಘಟನೆಗಳಲ್ಲಿ ಗೊಂದಲವನ್ನು ಉಂಟು ಮಾಡಲಿಕ್ಕಂಥ ಪ್ರಯತ್ನ ಮಾಡಿದರು. ನಂತರ ಆಗಸ್ಟ್ 5 ಮುಷ್ಕರದ ಸಮಯದಲ್ಲಿ ಕೂಡ ಕೂಟದ ಕಾನೂನು ಸಲಹೆಗಾರರ ಮಗಳು ಸಹ PIL ಅನ್ನು ಹಾಕಿಸುವುದರ ಮೂಲಕ ಆಗಸ್ಟ್ 5 ಮುಷ್ಕರವನ್ನು ಸಹ ವಿಫಲ ಮಾಡಿದರು. ಈ ಸಾರಿ ಅದು ಯಾವುದೂ ನಡೆಯೋದಿಲ್ಲ ಅನ್ನೋ ಕಾರಣಕ್ಕೆ ಈಗ ಈ ಥರ ಆಡಿಯೋಗಳನ್ನು ವಿಡಿಯೋಗಳನ್ನು ರಿಲೀಸ್ ಮಾಡಿ ಜಂಟಿ ಸಮಿತಿಯ ಒಡಕನ್ನು ಉಂಟು ಮಾಡಿ ಕಾರ್ಮಿಕರಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡುವ ಒಂದು ಮಹಾನ್ ಪಾತಾಕಿತನ ಕೆಲಸ ಅಂತ ಹೇಳ್ಬೋದು. ಅಂದರೆ ಸಾರಿಗೆ ಕಾರ್ಮಿಕರ ಸರ್ವನಾಶಕ್ಕಾಗಿ ಬಂದಿರತಕ್ಕಂಥ ಕೂಟ ಸಂಘಟನೆ ಅಂತ ಹೇಳ್ಬೋದು. ಯಾಕೆಂತಂದರೆ ಸುಮಾರು ಇಲ್ಲಿಗೆ 8-9 ವರ್ಷಗಳಿಂದ ಕೂಟದ ಸಾಧನೆ ಏನೂ ಇಲ್ಲ. ಹೋರಾಟಗಳನ್ನು ಮಾಡಿ ಅವರು ಮಾಡಿದ ಸಾಧನೆ ಡಿಸ್ಮಿಸ್ಸು, ಟ್ರಾನ್ಸ್ಫರ್ಸು ಮತ್ತು ಸಸ್ಪೆಂಡ್. ನಾನು ಅದ್ರ ಬಗ್ಗೆ ಮಾತನಾಡೋ ಅವಶ್ಯಕತೆ ಇರಲಿಲ್ಲ, ಮಾತನಾಡ್ತಾ ಇರಲಿಲ್ಲ. ಆದರೆ ಇವತ್ತು ತಮ್ಮ ಪಾಡಿಗೆ ತಾವಿರೋದು ಬಿಡಬೇಕು, ಇಲ್ಲ ತಮ್ಮ ಸಂಘಟನೆ ಜವಾಬ್ದಾರಿ ಇದ್ದಿದ್ದರೆ ಈ ಮುಷ್ಕರಕ್ಕೆ ಸಂಪೂರ್ಣ ಬೆಂಬಲವನ್ನು ಯಾವುದೇ ಷರತ್ತಿಲ್ಲದೆ ಬೇಷರತ್ತಾಗಿ ಕೊಡಬೇಕಾಗಿತ್ತು. ಅದಕ್ಕಾಗಿ ಜಂಟಿ ಸಮಿತಿಯಿಂದ ಪತ್ರ ಕೂಡ ಹೋಗಿದೆ. ಆ ಕೆಲಸ ಮಾಡಿ ಅಂತಂದರೆ ಈ ಥರ ಸುಳ್ಳು ಆಡಿಯೋ ವಿಡಿಯೋಗಳನ್ನು ಬಿಟ್ಟು ಕಾರ್ಮಿಕರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ. ನಿಮ್ಮಂಥ ನಾಯಕರು ಈ ಸಾರಿಗೆ ಕಾರ್ಮಿಕರಿಗೆ ಬೇಕಾಗಿಲ್ಲ. ಇವತ್ತು ನೀವು ಮಾಡಿರತಕ್ಕಂಥ ವಿಡಿಯೋ ಆಡಿಯೋಗಳು ಏನಿದ್ದಾವೆ ಅದರ ಬಗ್ಗೆ ಜಯದೇವರಾಜ ಅರಸು ಅವರು ಸ್ಪಷ್ಟವಾಗಿ ವಿಡಿಯೋವನ್ನು ಮಾಡಿದ್ದಾರೆ. ಇಲ್ಲಿದ್ರೆ ನಾವು ಅವರ ಸ್ಪಷ್ಟನೆ ಬರೋವರೆಗೂ ನಾವು ಯಾವುದೇ ಕಾರಣಕ್ಕೆ ಯಾವುದೇ ವಿಷಯವನ್ನು ಮಾತನಾಡಬಾರ್ದಂತ ಸುಮ್ಮನೆ ಇದ್ದು, ನೀವು ಈ ರೀತಿಯಾಗಿ ಕಾರ್ಮಿಕರಲ್ಲಿ ಗೊಂದಲ ಮತ್ತು ಉಂಟು ಮಾಡಿ ಮುಷ್ಕರಗಳನ್ನು ವಿಫಲ ಮಾಡೋದೇ ನಿಮ್ಮ ಕಾಯಕವನ್ನಾಗಿ ಮಾಡಿಕೊಂಡಿದ್ದೀರಿ. ನೀವು ಸಾರಿಗೆ ನೌಕರರಿಗೆ ಸರಿಸಮಾನ ಅಂತ ಹೇಳ್ತಾನೆ 9 ವರ್ಷಗಳ ಕಾಲ ಕಳೆದಿರಿ. ಏನೂ ಮಾಡಿಸ್ಲಿಕ್ಕೆ ಜಂಟಿ ಕ್ರಿಯಾ ಸಮಿತಿಯು 2023 1/1/2020 ಜಾರಿಗೆ ಬರುವಂತೆ 15% ಮಾಡಿಸಿತು. ಇವತ್ತು ಈಗಾಗಲೇ ಆಲ್ರೆಡಿ 12.5% ಮಾಡಿದೆ. ಇನ್ನೂ ಮುಷ್ಕರವನ್ನು ವಾಪಸ್ ಪಡೆದಿಲ್ಲ, ಮುಂದೆ ಹೋಗ್ತದೆ, ಮುಷ್ಕರ ನಡೀತದೆ. ಆದರೆ ನಿಮ್ಮ ಸಂಘಟನೆ ಉಳಿವಿಗಾಗಿ, ನಿಮ್ಮ ಅಸ್ತಿತ್ವಕ್ಕಾಗಿ ಸಾರಿಗೆ ಕಾರ್ಮಿಕರನ್ನು ಹಾಳು ಮಾಡಲು ಇವತ್ತು ಹೊರಟಿದ್ದೀರಿ ಅಂತ ನೇರವಾಗಿ ಹೇಳಬೇಕಾಗ್ತದೆ. ನಾಚಿಕೆ ಆಗೋದಿಲ್ಲ ನಿಮಗೆ? ಮಾನ ಮರ್ಯಾದೆ ಇಲ್ವಾ ನಿಮಗೆ? ಈ ಥರ ಆಡಿಯೋ ವಿಡಿಯೋಗಳನ್ನು ಮಾಡಿ ಎಷ್ಟು ಮನೆಗಳನ್ನು ಹಾಳು ಮಾಡಬೇಕಂತ ಕುಂತಿದ್ದೀರಾ? ಏನೋ ದೊಡ್ಡ ಸಾಧನೆಗಳನ್ನು ಮಾಡಿದವ್ರ ಥರ ವಿಡಿಯೋಗಳು ಮಾಡ್ತೀರಾ, ಆಡಿಯೋಗಳು ಮಾಡ್ತೀರಾ. ಅದ್ರ ಬಗ್ಗೆ ಇವತ್ತು ಜಯದೇವರಾಜ ಅರಸು ಅವರು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಥರದ ಕೆಟ್ಟ ಕೆಲಸಗಳನ್ನು ಮಾಡಿ ಸಾರಿಗೆ ಕಾರ್ಮಿಕರ ಬಾಳನ್ನು ಹಾಳು ಮಾಡಲಿಕ್ಕೆ ನೀವು ಬರಬೇಡಿ. ದಯಮಾಡಿ ನಿಮಗೆ ಶಕ್ತಿ ಇದ್ದು ನಿಮಗೆ ಸಾರಿಗೆ ಕಾರ್ಮಿಕರ ಪರವಾಗಿ ಕಾಳಜಿ ಇದ್ದಿದ್ದೇ ಆದರೆ ನೇರವಾಗಿ ಇವತ್ತೇ ಮುಷ್ಕರಕ್ಕೆ ಬೆಂಬಲ ಇದೆ ಅಂಥೇಳಿ ಬೆಂಬಲವನ್ನು ಕೊಡಿ. ನಿಮಗೆ ಕೈಲಾಗಿಲ್ಲ ಅಂದರೆ ಸುಮ್ಮನೆ ಇದ್ದುಬಿಡಿ. ಜಂಟಿ ಸಮಿತಿ ಈ ಕಾರ್ಮಿಕರನ್ನು ತಗೊಂಡು ಮುಷ್ಕರಕ್ಕೆ ಹೋಗ್ತಾ ಇದೆ. ಈ ಕಾರ್ಮಿಕರ ಬೆಂಬಲದೊಂದಿಗೆ ಮುಷ್ಕರವನ್ನು ಯಶಸ್ವಿ ಮಾಡ್ತದೆ.
ಮತ್ತು ನಮ್ಮ ಬೇಡಿಕೆಗಳೇನಿದ್ದಾವೆ ಆ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಈಗಾಗಲೇ 26 ತಿಂಗಳ ಅರಿಯರ್ಸ್, 38 ತಿಂಗಳು ನಾವು ಕೇಳಿದರೆ 26 ತಿಂಗಳ ಅರಿಯರ್ಸನ್ನು ಘೋಷಣೆ ಮಾಡಿದೆ. 11-12 ತಿಂಗಳ ಅರಿಯರ್ಸನ್ನು ಈಗಾಗಲೇ ನೀಡಿದೆ. ಕೇವಲ 3-5-7% ಅಂತ ಹೇಳಿದ್ದ ಸರ್ಕಾರ ಇವತ್ತು 12.5% ಬಂದಿದೆ. ನಿಮ್ಮ ನಾಯಕ ಹೇಳಿದ್ದ 10%ಗಿಂತ ಜಾಸ್ತಿ ಹೋಗೋದೇ ಇಲ್ಲ ಅಂತ, ಇವತ್ತು 12.5%ಗೆ ಬಂದು ನಿಂತಿದೆ. ಇನ್ನೂ ಜಾಸ್ತಿಯನ್ನು ತರಲಿಕ್ಕೆ ಸತತ ಪ್ರಯತ್ನ ನಡೀತದೆ, ಯಾವುದೇ ಅನುಮಾನ ಇಲ್ಲ. ಆದ್ದರಿಂದ ನೀವು ಈ ಕೆಲಸಗಳನ್ನು ಬಿಟ್ಟು ಫಸ್ಟ್ ಸೈಲೆಂಟಾಗಿರಿ, ಇಲ್ಲಿ ಬೆಂಬಲ ಘೋಷಣೆ ಮಾಡಿ, ಇಲ್ಲ ಸೈಲೆಂಟಾಗಿರಿ. ಈ ಥರ ಅಡ್ಡಾದಿಡ್ಡಿ ಕೆಲಸಗಳನ್ನು ಮಾಡಿ ಕಾರ್ಮಿಕರಲ್ಲಿ ನಿಮಗೇನಾದರೂ 1%, ಇವತ್ತು 1% ಏನಾದರೂ ನಿಮಗೆ ಕಾಳಜಿ ಇತ್ತಂದರೆ, ಒಂದೇ 1% ಕಾಳಜಿ ಇದ್ದರೆ ಬೆಂಬಲ ಕೊಟ್ಟು ಸುಮ್ಮನೆ ಇದ್ಬಿಡಿ. ಇಷ್ಟೇ ಹೇಳಲಿಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದು. ಆದ್ದರಿಂದ ನೀವು ಈ ಕೆಲಸಗಳನ್ನು ಮಾಡಬೇಡಿ. ಸಾರಿಗೆ ಕಾರ್ಮಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡಬೇಕಾಗಿದೆ. ಆ ಕೆಲಸವನ್ನು ಜಂಟಿ ಸಮಿತಿ ಮಾಡ್ತದೆ. ಮತ್ತು ಮುಷ್ಕರಕ್ಕೆ ಬೆಂಬಲ ನೀಡಿ ಅಂತ ಕೂಡ ನಾನು ಈ ಮೂಲಕ ವಿನಂತಿಸ್ಕೊಳ್ತೇನೆ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕಾಗಿದೆ. ಆ ಒಗ್ಗಟ್ಟಿನೊಂದಿಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ತು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ.